ಹಲೋ ಆಲ್, ವೆಲ್ಕಮ್ ಟು ನಾಗರಾಜ್ ಶೆಟ್ಟಿ ವಿಡಿಯೋಸ್. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಆ್ಯಕ್ಟಿವೇಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪ್ತವೆ. ಹಾಗೆಯೇ ವಿಡಿಯೋಗೊಂದು ಲೈಕ್, ಬೇರೆಯವ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಕ್ಲಾಸ್ 5th ಯೂನಿಟ್ 6 ಪ್ರೋಸ್ ಡಿಗ್ನಿಟಿ ಆಫ್ ಲೇಬರ್ ಈ ಪಾಠದ ಕನ್ನಡ ವಿವರಣೆಗಾಗಿ ಈ ಮೇಲಿನ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಪಾಠದ ವೊಕ್ಯಾಬ್ಯುಲರಿ, ಕಾಂಪ್ರಹೆನ್ಷನ್ ಮತ್ತು ಲ್ಯಾಂಗ್ವೇಜ್ ಎಕ್ಸರ್ಸೈಸಸ್ಗಳನ್ನು ನೋಡ್ತಾ ಇದ್ದೇವೆ. ವೊಕ್ಯಾಬ್ಯುಲರಿ V1. Write the other genders of the words underlined and complete the sentences. ಕೆಳಗಡೆ 5 ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಅಲ್ಲಲ್ಲಿ ಖಾಲಿ ಜಾಗಗಳನ್ನು ಕೊಟ್ಟಿದ್ದಾರೆ. ಕೆಲವು ಪದಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಯಾವ ಪದಕ್ಕಾದರೆ ಅಂಡರ್ಲೈನ್ ಮಾಡಿದ್ದಾರೋ ಆ ಪದದ ಅದರ್ ಜೆಂಡರ್ ಅಂದರೆ ಇಲ್ಲಿ ಸ್ತ್ರೀಲಿಂಗ ಕೊಟ್ಟಿದ್ದರೆ ಪುಲ್ಲಿಂಗ ಬರೀಬೇಕು, ಪುಲ್ಲಿಂಗ ಕೊಟ್ಟಿದ್ರೆ ಸ್ತ್ರೀಲಿಂಗವನ್ನು ಕೊಟ್ಟಿರ್ತಕ್ಕಂತಹ ಡ್ಯಾಶ್ನಲ್ಲಿ ಬರೀಬೇಕು. ನಂಬರ್ 1, ರಾಜುಸ್ ಫಾದರ್ ಆ್ಯಂಡ್ ಡ್ಯಾಶ್ ವೆಂಟ್ ಟು ದ ಮಾರ್ಕೆಟ್. ಫಾದರ್ ಅಂತಿದೆ, ಇದಕ್ಕೆ ಮದರ್ ಅಂತ ಬರೀತೀವಿ. ಓಕೆ, ಫಾದರ್, ಮದರ್. ನಂಬರ್ 2, ಮೈ ಅಂಕಲ್ and dash came to our house. Uncle, aunt. Number 3, my grandfather and grandmother go for a walk. Grandfather ಇದೆ, ಇಲ್ಲಿ grandmother ಅಂತ ಬರೀತಿದ್ದೇವೆ. Next, number 4, boys and ನೀವು ಹೇಳಿ. Very good. Girls play in the playground. Boys and girls. Number 5, the wife was cool and calm, but her husband was tensed. Wife, husband. Next, V2, match the following ಅಂತ ಕೊಟ್ಟಿದ್ದಾರೆ. ಇಲ್ಲಿ businessman, mother, sister, son, shopkeeper, 2 rupees, rich, gold coin, 1 rupee, lazy. businessman ಬಿಸ್ನೆಸ್ಮ್ಯಾನ್ನ ಕ್ವಾಲಿಟಿಯನ್ನು ತಿಳಿಸ್ತಕ್ಕಂಥದ್ದು ಎಲ್ಲಿದೆ? ಇಲ್ಲಿ ರಿಚ್, ಭಾಳ ಶ್ರೀಮಂತನಾಗಿದ್ದ. ಮದರ್ ಅಂದರೆ ಅಮ್ಮ, ಆ ಮಗುಗೆ ಎಷ್ಟನ್ನು ಏನು ಕೊಡ್ತಾಳೆ? ಎಸ್, ಗೋಲ್ಡ್ ಕಾಯಿನ್. ನೆಕ್ಸ್ಟ್, ಸಿಸ್ಟರ್ ಆ ಮಗುಗೆ ಏನು ಕೊಡ್ತಾಳೆ ಹೇಳಿ? 1 ರೂಪಿ. ನೆಕ್ಸ್ಟ್, ಸನ್, ಮಗ ಎಂಥವನಾಗಿದ್ದ? ಹಿ ವಾಸ್ ಲೈಜಿ. ನೆಕ್ಸ್ಟ್, ಶಾಪ್ಕೀಪರ್ ಆ ಹುಡುಗನಿಗೆ ಏನು ಕೊಡ್ತಾನೆ? 2 rupees. ಓಕೆ. ನೆಕ್ಸ್ಟ್, V3, ಸಮ್ ವರ್ಡ್ಸ್ ಆರ್ ಗಿವೆನ್ ಬಿಲೋ. ದೇ ರೆಫರ್ ಟು ದ ಫಾದರ್ ಆ್ಯಂಡ್ ದ ಸನ್ ಇನ್ ದ ಲೆಸನ್. ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಆ್ಯಂಡ್ ರೈಟ್ ದೆಮ್ ಇನ್ ದ ರೈಟ್ ಕಾಲಮ್. 2 ಕಾಲಮನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ಫಾದರ್, ಸನ್. ಫಾದರ್ಗೆ ಸೇರಬೇಕಾಗಿರ್ತಕ್ಕಂಥ ವರ್ಡ್ಸ್, ಫಾದರ್ಗೆ ಸಂಬಂಧಿಸಿದ ಕೆಲವು ವರ್ಡ್ಸನ್ನು ಇಲ್ಲಿ ಬರೀಬೇಕು. ಮಗನಿಗೆ ಸಂಬಂಧಿಸಿದ ವರ್ಡ್ಸನ್ನು ಇಲ್ಲಿ ಬರೀಬೇಕು. ಫಸ್ಟ್ ಒನ್, ಸ್ಕ್ಯಾರ್ಡ್ ಅಂದರೆ ಭಯಪಟ್ಟ. ಯಾರು ಭಯಪಟ್ಟರು? ಫಾದರ್. ಅವನ ಲೇಜಿ ಆಗ್ತಾ ಇದ್ದಾನಲ್ಲ ಅಂತೇಳಿ ಅದನ್ನು ನೋಡಿ ಭಯಪಟ್ಟ. ಸೊ ದಟ್ ರೆಫರ್ಸ್ ಟು ಫಾದರ್. ಲೇಜಿ ಯಾರಿಗೆ ಸಂಬಂಧಿಸಿದ್ದು ಹೇಳಿ? ಮಗನಿಗೆ ಸಂಬಂಧಿಸಿದ್ದು. ವಾಯ್ಸ್ ಬುದ್ಧಿವಂತ, ಯಾರು? ಫಾದರ್. ಗೆಸ್, ಯಾರು ಗೆಸ್ ಮಾಡ್ತಾರೆ? ಅವನಿಗೆ ಹಣ ಕೊಟ್ಟಿರ್ಬೋದು ಅಂತೇಳಿ ಯಾರು ಗೆಸ್ ಮಾಡ್ತಾರೆ? ಫಾದರ್. ಸೊ ಇಲ್ಲಿ ಬರುತ್ತೆ. ಟಿಯರ್ಸ್ ಅಂದರೆ ಕಣ್ಣೀರು. ಯಾರಿಗೆ ಬರುತ್ತೆ ಕಣ್ಣೀರು? ಸನ್. ನೆಕ್ಸ್ಟ್, ಸ್ವೆಟ್ ಅಂತಂದರೆ ಬೆವರು. ಯಾರಿಗೆ ಬೆವರು ಬರುತ್ತೆ? ಸನ್ಗೆ. ನೆಕ್ಸ್ಟ್, ಹ್ಯಾಪಿ, ಸಂತೋಷ. ಕೊನೆಗೆ ಮಗನ ಕೆಲಸವನ್ನು ನೋಡಿ ಯಾರಿಗೆ ಸಂತೋಷ ಆಗುತ್ತೆ? ಅಪ್ಪನಿಗೆ ಸಂತೋಷ ಆಗುತ್ತೆ. ಹ್ಯಾಪಿ. ರ್ಯಾಷಸ್, ಯಾರಿಗೆ ದದ್ದುಗಳು ಹೇಳ್ತವೆ? ಸನ್. ರ್ಯಾಷಸ್ ಇಲ್ಲಿ ಬರುತ್ತೆ. ಸ್ಟ್ರಿಕ್ಟ್, ಯಾರು ಕಟ್ಟುನಿಟ್ಟಾಗಿದ್ದರು? ಫಾದರ್. ನೆಕ್ಸ್ಟ್, ಏಕ್, ಯಾರಿಗೆ ನೋವಾಗುತ್ತೆ ಕೆಲಸ ಮಾಡೋದ್ರಿಂದ? ಸನ್ಗೆ. ಸೊ ಇಲ್ಲಿ ಬರುತ್ತೆ. ನೆಕ್ಸ್ಟ್, ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್. ಶ್ರಮದ ಬೆಲೆಯನ್ನು ಯಾರು ತಿಳಿತಾರೆ? ಸನ್. ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್. ಪ್ರಾಮಿಸ್ಡ್, ನಾನು ಯಾವತ್ತೂ ಮತ್ತೆ ಲೇಜಿ ಆಗೋಲ್ಲ ಅಂತೇಳಿ ಯಾರು ಪ್ರಾಮಿಸ್ ಮಾಡ್ತಾರೆ? ಮಗ ಪ್ರಾಮಿಸ್ ಮಾಡ್ತಾನೆ. ಅಂದರೆ ಸನ್ಗೆ ಇಲ್ಲಿ ಬರುತ್ತೆ. ಸನ್ ಕೆಳಗಡೆನೆ ಪ್ರಾಮಿಸ್ ಇಲ್ಲಿ ಬರುತ್ತೆ. ಓಕೆನಾ? ನೆಕ್ಸ್ಟ್, ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಪೇಜ್. ಇಲ್ಲಿ C1, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ಆನ್ಸರ್ಸ್ ವಿತ್ ಯುವರ್ ಪಾರ್ಟ್ನರ್, ದೆನ್ ರೈಟ್. ಕೆಳಗಡೆ ಕೆಲವು
ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಆ ಕ್ವಶನ್ಸ್ಗೆ ಆನ್ಸರ್ನ ನಿಮ್ಮ ಫ್ರೆಂಡ್ಗೆ ಹೇಳಿ ಹಾಗೆಯೇ ಬರೀರಿ ಅಂತಿದೆ. ಇಲ್ಲಿ C1 C2 ಇದೆ. C1ಗೆ ಶಾರ್ಟ್ ಆನ್ಸರ್ಸ್ ಬರೀಬೇಕು, C2ಗೆ 4 to 6 ಸೆಂಟೆನ್ಸಲ್ಲಿ ಆನ್ಸರನ್ನು ಬರೀಬೇಕು. ಈ ಎಲ್ಲ ಕ್ವಶನ್ಸ್ಗಳಿಗೆ ಈಗ ಆನ್ಸರನ್ನು ನೋಡೋಣ. Unit 6 Prose Dignity of Labor. C1 Comprehension question. C1 What kind of a boy was the businessman's son? ಆ ಬಿಸ್ನೆಸ್ಮ್ಯಾನ್ನ ಮಗ ಎಂಥವನಾಗಿದ್ದ? ಆನ್ಸರ್ ದ ಬಿಸ್ನೆಸ್ಮ್ಯಾನ್ಸ್ ಸನ್ ವಾಸ್ ಅ ಲೇಜಿ ಬಾಯ್, ಸೋಮಾರಿಯಾಗಿದ್ದ. ನಂಬರ್ 2 ವಾಟ್ ಡೀಡ್ ದ ಬಿಸ್ನೆಸ್ಮ್ಯಾನ್ ಟೆಲ್ ಹಿಸ್ ಸನ್? ಒಂದು ದಿವಸ ಬಿಸ್ನೆಸ್ಮ್ಯಾನ್ ತನ್ನ ಮಗನನ್ನು ಕರೆದು ಏನಂತ ಹೇಳ್ತಾನೆ? ಆನ್ಸರ್ ದ ಬಿಸ್ನೆಸ್ಮ್ಯಾನ್ ಟೋಲ್ಡ್ ಟುಡೇ ಐ ವಾಂಟ್ ಯು ಟು ಗೋ ಔಟ್ ಆ್ಯಂಡ್ ಅರ್ನ್ ಸಮಥಿಂಗ್, ಅದರ್ವೈಸ್ ಯು ವೋಂಟ್ ಬಿ ಗಿವೆನ್ ಫುಡ್ ಟು ನೈಟ್. ಇವತ್ತು ನೀನು ಹೊರಗಡೆ ಹೋಗಿ ಏನಾದರೂ ಸಂಪಾದನೆ ಮಾಡಬೇಕು, ಇಲ್ಲಂತಂದರೆ ಇವತ್ತಿಗೆ ರಾತ್ರಿ ಊಟ ಇರೋದಿಲ್ಲ ಅಂಥೇಳಿ ಮಗನಿಗೆ ಆ ಬಿಸ್ನೆಸ್ಮ್ಯಾನ್ ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ವೈ ಡಿಡ್ ದ ಮದರ್ ಗಿವ್ ಹರ್ ಸನ್ ಅ ಗೋಲ್ಡ್ ಕಾಯಿನ್? ಅಮ್ಮ ತನ್ನ ಮಗನಿಗೆ ಗೋಲ್ಡ್ ಕಾಯಿನನ್ನು ಯಾಕೆ ಕೊಡ್ತಾಳೆ? ಆನ್ಸರ್ ದ ಬಾಯ್ ವೆಂಟ್ ಕ್ರೈಯಿಂಗ್ ಟು ಹಿಸ್ ಮದರ್, ಹರ್ ಹಾರ್ಟ್ ಮೆಲ್ಟೆಡ್, ಸೊ ಶಿ ಗೇವ್ ಹರ್ ಸನ್ ಅ ಗೋಲ್ಡ್ ಕಾಯಿನ್. ಏನಾದರೂ ಸಂಪಾದನೆ ಮಾಡ್ಕೊಂಬರ್ಬೇಕು ಅಂತೇಳಿ ಅಪ್ಪ ಕಲಿಸಿದಾಗ ಆ ಮಗ ಏನು ಮಾಡ್ತಾನೆ? ಹತ್ಕೋತ ತಾಯಿ ಹತ್ರ ಹೋಗ್ತಾನೆ. ಅದನ್ನು ನೋಡಿ ತಾಯಿಗೆ ಅಯ್ಯೋ ಅನಿಸುತ್ತೆ, ಅದರಿಂದ ಆಕೆ ಗೋಲ್ಡ್ ಕಾಯಿನನ್ನು ಮಗನಿಗೆ ಕೊಡ್ತಾಳೆ. ನಂಬರ್ 4 ವಾಟ್ ಡಿಡ್ ದ ಫಾದರ್ ಆಸ್ಕ್ ದ ಸನ್ ಟು ಡೂ ವಿತ್ ದ ಕಾಯಿನ್? ಒಂದ್ಸಲ ಅಮ್ಮ ಕೊಡ್ತಾಳೆ, ಒಂದ್ಸಲ ಸಿಸ್ಟರ್ ಕೊಡ್ತಾಳೆ. ಆ ಕಾಯಿನ್ಗಳನ್ನು ತೊಗೊಂಬಂದು ಮಗು ತನ್ನ ಫಾದರ್ಗೆ ಕೊಟ್ಟಾಗ ಫಾದರ್ ಆ ಕಾಯಿನ್ಗಳನ್ನು ಏನು ಮಾಡಲಿಕ್ಕೆ ಹೇಳ್ತಾನೆ? ಆನ್ಸರ್ ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ದೆಮ್ ಇನ್ ಟು ದ ವೆಲ್ ಇನ್ ಫ್ರಂಟ್ ಆಫ್ ದ ಹೌಸ್. ಅವ್ರ ಮನೆ ಮುಂದೆ ಒಂದು ಬಾವಿ ಇರುತ್ತೆ, ಆ ಕಾಯಿನ್ಗಳನ್ನು ಆ ಬಾವಿಯಲ್ಲಿ ಹಾಕು ಅಂತೇಳಿ ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ವೈ ಡಿಡ್ ದ ಸನ್ ಗೋ ಟು ದ ಮಾರ್ಕೆಟ್? ಮಗ ಮಾರ್ಕೆಟ್ಗೆ ಹೋಗ್ತಾನೆ ಯಾಕೆ? ಆನ್ಸರ್ ದ ಸನ್ ವೆಂಟ್ ಟು ದ ಮಾರ್ಕೆಟ್ ಇನ್ ಸರ್ಚ್ ಆಫ್ ವರ್ಕ್. ಕೆಲಸ ಹುಡುಕೊಂಡು ಮಗ ಮಾರ್ಕೆಟ್ಗೆ ಹೋಗ್ತಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 6 ಹೌ ಡಿಡ್ ಹಿ ಅರ್ನ್ 2 rupees? ಮಗ 2 ರೂಪಾಯಿಗಳನ್ನು ದುಡಿತಾನೆ. ಯಾವ ರೀತಿ? ಆನ್ಸರ್ ಅ ಶಾಪ್ ಕೀಪರ್ ಆಫರ್ಡ್ ಹಿಮ್ 2 rupees ಫಾರ್ ಕ್ಯಾರಿಯಿಂಗ್ ಹಿಸ್ ಬ್ಯಾಗ್ ಟು ಹಿಸ್ ಹೌಸ್. ಒಬ್ಬ ಅಂಗಡಿ ಆತ ಕೆಲವು ಬ್ಯಾಗ್ ಮಗುಗೆ ಕೊಟ್ಟು ಮನೆಗೆ ತೊಗೊಂಬ ಅಂತ ಹೇಳ್ತಾನೆ. ಹಾಗೆ ಹೊತ್ಕೊಂಡ್ಬಂದಿದ್ದಕ್ಕಾಗಿ ಅವನಿಗೆ 2 ರೂಪಾಯಿಯನ್ನು ಕೊಡ್ತಾನೆ. ಆ ರೀತಿ ಅವನು 2 ರೂಪಾಯಿಯನ್ನು ಸಂಪಾದನೆ ಮಾಡ್ತಾನೆ. ಕ್ವಶನ್ ನಂಬರ್ 7 ವೈ ವಾಸ್ ದ ಬಾಯ್ ನಾಟ್ ರೆಡಿ ಟು ಥ್ರೋ ದ 2 rupees ಕಾಯಿನ್ ಇನ್ ಟು ದ ವೆಲ್? 2 ಸಲ ಬಾವಿಯಲ್ಲಿ ಹಣನ ಬಿಸಾಕಿರ್ತಾನಲ್ಲ ಮಗ, ಕಾಯಿನ್ಸನ್ನು. ಈ ಸಲ ಕೂಡ ಕಾಯಿನನ್ನು ಬಿಸಾಕು ಅಂತಂದಾಗ ಅವನು ರೆಡಿ ಇರೋಲ್ಲ. ಯಾಕೆ? ಆನ್ಸರ್ ಬಿಕಾಸ್ ಇಟ್ ವಾಸ್ ಹಿಸ್ ಹಾರ್ಡ್ ಅರ್ನ್ಡ್ ಮನಿ. ಯಾಕಂತಂದರೆ ಅದು ಅವನು ಕಷ್ಟಪಟ್ಟು ದುಡಿದಿರ್ತಕ್ಕಂತಹ ಹಣ. ನೆಕ್ಸ್ಟ್ ಕಾಂಪ್ರಿಹೆನ್ಷನ್ 2. ಈ ಪ್ರಶ್ನೆಗಳಿಗೆ ನಾವು 4-5 ವಾಕ್ಯಗಳಲ್ಲಿ ಉತ್ತರ ಕೊಡಬೇಕು. ನಂಬರ್ 1 ಡಿಸ್ಕ್ರೈಬ್ ದ ಅಟಿಟ್ಯೂಡ್ ಆಫ್ ದ ಬಾಯ್ ಟುವರ್ಡ್ಸ್ ವರ್ಕ್. ಕೆಲಸದ ಬಗ್ಗೆ ಆ ಹುಡುಗನಿಗೆ ಇರ್ತಕ್ಕಂತಹ ಮನೋಭಾವ ಏನು? ಆನ್ಸರ್ ದ ಬಾಯ್ ವಾಸ್ ನಾಟ್ ಯೂಸ್ಡ್ ಟು ಡೂಯಿಂಗ್ ಎನಿ ಕೈಂಡ್ ಆಫ್ ವರ್ಕ್. ಆ ಹುಡುಗ ಯಾವುದೇ ಕೆಲಸವನ್ನು ಇದುವರೆಗೆ ಮಾಡ್ತಾ ಇರಲಿಲ್ಲ, ಅಭ್ಯಾಸ ಅವನಿಗೆ ಇದ್ದಿಲ್ಲ. ಈ ಡಿಡೆಂಟ್ ಲೈಕ್ ಡೂಯಿಂಗ್ ವರ್ಕ್, ಅವನಿಗೆ ಕೆಲಸ ಮಾಡೋದೇ ಇಷ್ಟ ಇದ್ದಿಲ್ಲ. ಸೊ ಹಿ ಬಿಕೇಮ್ ಲೇಜಿ, ಅದರಿಂದ ಅವನು ಬಹಳ ಸೋಮಾರಿಯಾಗಿದ್ದ. ಹಿಸ್ ಫಾದರ್ ವಾಂಟೆಡ್ ಹಿಸ್ ಸನ್ ಟು ಬಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ರೆಸ್ಪಾನ್ಸಿಬಲ್. ಆದರೆ ಅವರಪ್ಪ ಏನಂತ ಬಯಸಿದ್ದ? ತನ್ನ ಮಗ ಕಷ್ಟಪಟ್ಟು ಕೆಲಸ ಮಾಡೋನು ಮತ್ತು ಜವಾಬ್ದಾರಿಯುತ ವ್ಯಕ್ತಿ ಆಗಬೇಕು ಅಂತೇಳಿ ಅವರಪ್ಪ ಬಯಸಿದ್ದ. ಹಿ ವಾಂಟೆಡ್ ಹಿಸ್ ಸನ್ ಟು ರಿಯಲೈಸ್ ದ ವ್ಯಾಲ್ಯೂ ಆಫ್ ಲೇಬರ್. ಶ್ರಮದ ಬೆಲೆ ತನ್ನ ಮಗನಿಗೆ ಗೊತ್ತಾಗಬೇಕು ಅಂತೇಳಿ ಅವರಪ್ಪ ಬಯಸಿದ್ದ. ಆದರೆ ಅವನಿಗೆ ಕೆಲಸದ ಬಗ್ಗೆನೇ ಇಷ್ಟ ಇರಲಿಲ್ಲ. ಸೊ ಇದು ಕೆಲಸದ ಬಗ್ಗೆ ಆ ಹುಡುಗನಿಗೆ ಇರ್ತಕ್ಕಂತಹ ಮನೋಭಾವ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಯು ಆರ್ ಆಸ್ಕಿಂಗ್ ಮೀ ಟು ಥ್ರೋ ಮೈ ಹಾರ್ಡ್ ಅರ್ನ್ಡ್ ಮನಿ ಇನ್ ಟು ದ ವೆಲ್. ಎಕ್ಸ್ಪ್ಲೈನ್ ದ ಫೀಲಿಂಗ್ಸ್ ಆಫ್ ದ ಬಾಯ್ ವೆನ್ ಹಿ ಸೇಡ್ ದಿಸ್. ನೀನು ನಾನು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಹಣವನ್ನು ಬಾವಿಯಲ್ಲಿ ಬಿಸಾಕು ಅಂತ ಹೇಳ್ತೀಯಾ ಅಂತೇಳಿ ಮಗ ತಂದೆಯನ್ನು ಕೇಳ್ತಾನೆ. ಹಾಗೆ ಹೇಳ್ಬೇಕಾದ್ರೆ ಯಾವ ರೀತಿ ಫೀಲಿಂಗ್ಸ್ ಇದ್ದು ಅದನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಆನ್ಸರ್ ದೇರ್ ವಾಸ್ ಎ ಟೈಮ್ ನೋ ಒನ್ ಹೆಲ್ಪ್ಡ್ ದ ಬಾಯ್.
ಒಂದ್ಸಲ ಅವನಿಗೆ ಯಾರು ಹೆಲ್ಪ್ ಮಾಡಲ್ಲ. ಒಂದ್ಸಲ ಅಮ್ಮ ಹೆಲ್ಪ್ ಮಾಡ್ತಾ ಇರ್ತಾರೆ, ಇನ್ನೊಂದ್ಸಲ ಸಿಸ್ಟರ್ ಹೆಲ್ಪ್ ಮಾಡಿರ್ತಾರೆ. ಆದರೆ ಈ ಸಲ ಯಾರು ಹೆಲ್ಪ್ ಮಾಡಿರಲ್ಲ. ಈ ಅರ್ನ್ 2 rupees ಹಾರ್ಡ್ಲಿ. ಅವನು ಬಹಳ ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ 2 ರೂಪಾಯಿನ ದುಡಿದಿರ್ತಾನೆ. ವೆನ್ ಹೀಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೋ ಇಟ್ ಇನ್ ಟು ದ ವೆಲ್, ದ ಬಾಯ್ ಕ್ರೈಡ್ ಔಟ್ ಇನ್ ಪೇನ್ ಅಂಡ್ ಸೆಡ್, "Father, I earned this money. My entire body is aching. My palms have rashes. And you are asking me to throw my hard-earned money into the well?" ಏನಂತ ಹೇಳ್ತಾನೆ? ಅತ್ಕೊಂತ ತನ್ನ ನೋವನ್ನು ವ್ಯಕ್ತಪಡಿಸ್ತಾನೆ. ಏನಂತ? ಅಪ್ಪ, ನಾನು ಇದನ್ನು ಕಷ್ಟಪಟ್ಟು ದುಡಿದಿದ್ದೀನಿ. ನನ್ನ ಕೈಕಾಲುಗಳೆಲ್ಲ ಭಾಳಷ್ಟು ನೋಯ್ತಾ ಇವೆ, ಕೈಗೆ ದದ್ದುಗಳಾಗಿದ್ದಾವೆ. ಇಷ್ಟೆಲ್ಲ ಕಷ್ಟಪಟ್ಟು ದುಡಿದಿರ್ತಕ್ಕಂತಹ ಹಣವನ್ನು ನೀನು ಬಿಸಾಕು ಅಂತ ಹೇಳ್ತಾ ಇದೀಯಾ ಅಂತ ಹೇಳ್ತೇನೆ. ದ ಬಾಯ್ ಫೆಲ್ಟ್ ದ ಪೇನ್ ಆ್ಯಂಡ್ ಅಂಡರ್ಸ್ಟುಡ್ ದ ವ್ಯಾಲ್ಯೂ ಆಫ್ ಮನಿ ಆ್ಯಂಡ್ ಹಾರ್ಡ್ ವರ್ಕ್. ದೆನ್ ಹಿ ಪ್ರಾಮಿಸ್ಡ್ ನೆವರ್ ಟು ಬಿ ಲೇಜಿ. ಹಾಗೆ ಹೇಳ್ತಾ ಇರಬೇಕಾದ್ರೆ ಅವನಿಗೆ ಏನು ಗೊತ್ತಾಗಿರುತ್ತೆ? ಅವನಿಗೆ ನೋವಿನ ಅರಿವಾಗಿರುತ್ತೆ. ಹಾಗೆಯೇ ಹಣ ಮತ್ತು ಶ್ರಮದ ಬೆಲೆ ಅವನಿಗೆ ಗೊತ್ತಾಗಿರುತ್ತೆ. ನಾನು ಯಾವತ್ತೂ ಲೇಜಿ ಆಗೋದಿಲ್ಲ ಅಂತೇಳಿ ಅವರಪ್ಪನಿಗೆ ಆ ಮಗ ಪ್ರಾಮಿಸ್ ಮಾಡ್ತಾನೆ. ಸೊ ಇವೆಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು. ನೆಕ್ಸ್ಟ್, ಲ್ಯಾಂಗ್ವೇಜ್ ಎಕ್ಸಸೈಸಸ್. L1. The mark is an apostrophe which shows where the letters are left out. Now read after the teacher. ಇಲ್ಲಿ ಒಂದು ಮಾರ್ಕನ್ನು ಕೊಟ್ಟಿದ್ದಾರೆ ನೋಡ್ರಿ. ಇದನ್ನು ಅಪಾಸ್ಟ್ರಫಿ ಅಂತ ಕರೀತಾರೆ. ಈ ಅಪಾಸ್ಟ್ರಫಿ ನಮ್ಗೆ ಏನು ತಿಳಿಸುತ್ತೆ ಅಂತಂದರೆ ಎಲ್ಲಿ ಅಕ್ಷರಗಳನ್ನು ಬಿಟ್ಟಿದ್ದಾರೆ ಅನ್ನೋದನ್ನು ತಿಳಿಸುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕೆನಾಟ್ ಇದೆ. ಇದನ್ನು ಯಾವ ರೀತಿ ಬರ್ತಿದ್ದಾರೆ? CANNOT. ಇದನ್ನು CANT ಅಂತ ಬರೆದಿದ್ದಾರೆ. ಇಲ್ಲಿ ಅಪಾಸ್ಟ್ರಫಿ ಹಾಕಿರ್ತಾರೋ ಅಲ್ಲಿ ಅಕ್ಷರಗಳನ್ನು ಬಿಡಲಾಗಿದೆ ಅಂತ ತೋರಿಸುತ್ತೆ. ನೋಡ್ರಿ, ಇಲ್ಲಿ ಎಲ್ಲಿ ಎನ್ ಹಾಕಿದಾರೋ ಇಲ್ಲಿ ಎನ್ ಆದಮೇಲೆ ಅಪಾಸ್ಟ್ರಫಿ ಬಂದಿದೆ, ಅಂದರೆ ಇಲ್ಲಿ ಅಕ್ಷರ ಬಿಟ್ಟಿದ್ದಾರೆ, ಓ ಅನ್ನು ಬಿಟ್ಟಿದ್ದಾರೆ. ಹೌದಾ? ಇಲ್ಲಿ ಕೂಡ ನೋಡಿ, ವಿ ವಿಲ್, ಇಲ್ಲಿ ವಿ ಆದಮೇಲೆ ಅಪಾಸ್ಟ್ರಫಿ ಬಂದಿದೆ, ಅಂದರೆ ವಿ ಆದಮೇಲೆ ಅಕ್ಷರಗಳನ್ನು ತೆಗೆದಿದ್ದಾರೆ ಅಂತೇಳಿ ಅರ್ಥ. ನೋಡ್ರಿ, WI ಅನ್ನು ಬಿಡಲಾಗಿದೆ. ಸೊ ಕಾಂಟ್ರಾಕ್ಟೆಡ್ ಫಾರ್ಮ್ಸನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಮ್ಮ ಇಂಗ್ಲೀಷ್ ಫ್ಲೂಯೆಂಟ್ ಆಗುತ್ತೆ ಮತ್ತು ಪರ್ಫೆಕ್ಟ್ ಆಗುತ್ತೆ. ಕ್ಯಾನ್ ನಾಟ್ ಏನಂತ ಹೇಳಬೇಕು? ಕಾಂಟ್. ವಿ ವಿಲ್, ಡೂ ನಾಟ್, ಡೋಂಟ್. We are, where. They have, they've. You are, your. There is, theirs. Who is, whose. Is not, isn't. ನಾನು ಹೇಳಿದ ಮೇಲೆ ಮತ್ತೆ ನೀವು ಹೇಳಿ. Cannot, can't. ಹೇಳಿ. We will. Good. Do not, don't. ಹೇಳಿ. Where. They have, they've. You are, your. Ready? There is, theirs. Who is, whose. Ready? Is not, isn't. Very good. Next. Write the short forms for the following. ಕೆಳಗಡೆ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಶಾರ್ಟ್ ಫಾರ್ಮನ್ನು ಬರೀಬೇಕು. ನಂಬರ್ 1, ಹ್ಯಾಸ್ ನಾಟ್. ಇದಕ್ಕೆ ಶಾರ್ಟ್ ಫಾರ್ಮ್ ಹ್ಯಾಸೆಂಟ್. ಆರ್ ನಾಟ್, ಅರಂಟ್. ಹ್ಯಾವ್ ನಾಟ್, ಹ್ಯಾವೆಂಟ್. ದೇ ಆರ್, ದೇರ್. ಐ ವಿಲ್, ಐಲ್. ನೆಕ್ಸ್ಟ್ ಬಿ, ರೈಟ್ ದ ಫುಲ್ ಫಾರ್ಮ್ಸ್ ಫಾರ್ ದ ಫಾಲೋಯಿಂಗ್. ಇಲ್ಲಿ ಶಾರ್ಟ್ ಫಾರ್ಮ್ಸನ್ನು ಕೊಟ್ಟಿದ್ದಾರೆ, ನಾವು ಅವುಗಳ ಫುಲ್ ಫಾರ್ಮ್ಸನ್ನು ಬರೀಬೇಕು. ವರಂಟ್, ವರ್ ನಾಟ್. ಡಸಂಟ್, ಡಸ್ ನಾಟ್. ಐವ್, ಐ ಹ್ಯಾವ್. ವಾಟ್ಸ್, ವಾಟ್ ಈಸ್. ಶೆಲ್, ಶಿ ವಿಲ್. ಸೊ ಈ ಕಾಂಟ್ರಾಕ್ಟಿವ್ ಫಾರ್ಮ್ಸನ್ನು ಒಂದು ಕಡೆ ಬರ್ಕೊಂಡು ಎಷ್ಟು ಸಲ ಸಾಧ್ಯ ಆಗುತ್ತೋ ಅಷ್ಟು ಸಲ. L2ನಲ್ಲಿ ಸ್ಪೀಚ್ ಸೌಂಡ್ಸನ್ನು ಕೊಟ್ಟಿದ್ದಾರೆ. OI ಆಸ್ ಇನ್ ಆಯಿಲ್. ನೋಡ್ರಿ, ಆಯಿಲ್ ಅನ್ನು ಪ್ರೊನೌನ್ಸ್ ಮಾಡಿ ಹೇಳಿ, ಆಯಿಲ್. ಇಲ್ಲಿ OI ಅನ್ನು ಯಾವ ಥರ ಪ್ರೊನೌನ್ಸ್ ಮಾಡ್ತಾ ಇದ್ದೀವಿ? ಆಯಿಲ್ನಲ್ಲಿ ಆಯ್ ಅಂತ ಇದ್ದೀವಲ್ಲ. ಸೊ ಎಲ್ಲೆಲ್ಲಿ ಈ ಆಯ್ ಅಂತ OA ಬರುತ್ತೋ ಅದನ್ನ ಆಯಿಲ್ ಅಂತ ಆಯ್ ಅಂತ ಹೇಳಬೇಕು. ಈ ಕೆಳಗಡೆ ಸೆಂಟೆನ್ಸನ್ನು ಪ್ರಾಕ್ಟೀಸ್ ಮಾಡೋಣ. ಹೇಳಿ. ಎ ನಾಯ್ಸ್ ಇರಿಟೇಟ್ಸ್ ಎ ಬಾಯ್ ಬಟ್ doesn't his temper boil. ಎರಡು ಸೆಂಟೆನ್ಸನ್ನು ರಿಪೀಟ್ ಆಫ್ಟರ್ ಮೀ.
ಎ ನಾಯ್ಸ್ ಇರಿಟೇಟ್ಸ್ ಅ ಬಾಯ್ ಬಟ್ ಡಸಂಟ್ ಇಸ್ ಟೆಂಪರ್ ಬಾಯ್. ನಾವು ಸಿ ದೀಸ್ ವರ್ಡ್ಸ್. ಈ ಕೆಳಗಡೆ ಕೆಲವು ಪದಗಳನ್ನು ಕೊಟ್ಟಿದ್ದಾನೆ, ನಾನು ಹೇಳಿದ ಮೇಲೆ ರಿಪೀಟ್ ಮಾಡಿ. ಬಾಯ್ಲ್, ಕಾಯಿಲ್, ಸಾಯಿಲ್, ಸ್ಪಾಯಿಲ್, ಕಾಯಿನ್, ಜಾಯಿನ್, ವಾಯ್ಸ್, ಚಾಯ್ಸ್. ಇವೆಲ್ಲ ಪದಗಳಲ್ಲಿಗೂ ಓ ಐ ಅಂತಕ್ಕಂಥ ಸೌಂಡ್ ಇದೆ. ಆಯಿಲ್ನಲ್ಲಿ ಓ ಐ ಅಂತೀವಲ್ಲ, ಆಯ್ ಅಂತೀವಲ್ಲ, ಅವೆಲ್ಲ ಸೌಂಡ್ಸು ಇಲ್ಲಿ ಬಂದಿದ್ದಾವೆ. ಸೊ ಈ ಪಾಠ ಹೇಗನ್ನಿಸ್ತು ಕಾಮೆಂಟ್ ಮಾಡಿ. ಹಾಗೆಯೇ ಈ ಪಾಠ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡಿ. ಭೇಟಿಯಾಗೋಣ ಮುಂದಿನ ಪಾಠದಲ್ಲಿ. ನಮಸ್ಕಾರ.